मेरा नाम अनविरमा संगा। मैं मातृशाही प्रौढ़शाला में कन्नड़ शिक्षिका के तौर पर काम करती हूँ। ये मेरा छात्र है। ಮೊದಲಿಗೆ ನನ್ನ ನಮಸ್ಕಾರಗಳು. ಮೊದಲು ಸೇಡಂನ ಆರಾಧ್ಯ ದೈವನಾದ ಶ್ರೀ ಕೊತ್ತಲ ಬಸವನನ್ನು ನೆನೆಯುತ್ತಾ, ಅದೇ ರೀತಿ ಶತಮಾನಗಳ ಮಹಾಸಂತರೆಂದು ಪ್ರಸಿದ್ಧರಾಗಿರುವ ನಮ್ಮ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನನ್ನ ಹೆಸರು ಅಭಿನಯ, ನನ್ನ ತಂದೆ ಹೆಸರು ಸಂತೋಷ್ ಕುಮಾರ್. ಅದೇ ರೀತಿ ನಾನು ಮಾತೃಛಾಯಾ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಕುರಿತು ಮಾತನಾಡಲು ಅವಕಾಶ ಸಿಕ್ಕಿರುವುದು ನನಗೆ ನನ್ನ ಪಾಲಿಗೆ ಬಂದ ಸೌಭಾಗ್ಯ ಎಂದು ತಿಳಿದು ಭಾವಿಸಿದ್ದೇನೆ. ಸಿದ್ದೇಶ್ವರ ಮಹಾಸ್ವಾಮಿಗಳು ವಿಜಯಪುರ ಜಿಲ್ಲೆಯ ತಾಲೋಟಕ್ಕಿ ತಾಲೂಕಿನ ತಿಕೋಟ ತಾಲೂಕಿನ ಬಿಜ್ಜರಗಿ ಎಂಬ ಗ್ರಾಮದಲ್ಲಿ ಅಕ್ಟೋಬರ್ 21, 1941 ಒಂದು ಸರಳವಾದ ರೈತ ಕುಟುಂಬದಲ್ಲಿ ಜನಿಸಿದರು. ಅವರು ಜೇಬಿಲ್ಲದ ಅಂಗಿಯ ರಾಷ್ಟ್ರಸಂತ ಹಾಗೂ ನಡೆದಾಡುವ ದೇವರು ಎಂದು ಪ್ರಸಿದ್ಧರಾಗಿದ್ದರು. ಅದೇ ರೀತಿ ನಮ್ಮ ಸ್ವಾಮೀಜಿಯವರು ಆಹಾರ ಮತ್ತು ಜಲವನ್ನು ತ್ಯಾಗ ಮಾಡಿ ವೈಕುಂಠ ಏಕಾದಶಿ ಎಂದು ಇಚ್ಛಾಮರಣವನ್ನು ಹೊಂದಿದ್ದರು. ಸಿದ್ದೇಶ್ವರ ಸ್ವಾಮೀಜಿಯವರು ಕೊಲ್ಹಾಪುರದ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿದ್ದರು. ಈ ಬದುಕು ಭಗವಂತನಿತ್ತ ಅಮೂಲ್ಯ ಕಾಣಿಕೆ, 100 ವಸಂತಗಳ ಬದುಕು, ಬಾಲ್ಯ ಲೀಲೆಗಳು. ಅದೇ ರೀತಿ ಇಂಥ ಭವ್ಯ ದಿವ್ಯ ಬದುಕನ್ನು ನಾವೆಲ್ಲರೂ ಬದುಕಿ ಬಾಳುತ್ತೇವೆ. ಇಂಥ ಸುವಿಶಾಲವಾದ ಬದುಕಿನಲ್ಲಿ ಭಕ್ತಿಯ ಬೀಜವನ್ನು ಬಿತ್ತಿ ಮುಕ್ತಿಯ ಫಲವನ್ನೇ ಪಡೆಯಬಹುದಾಗಿದೆ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳ ಮಾತನ್ನು ನೆನಪಿಸಿಕೊಂಡಾಗ ಸ್ನೇಹ, ಪ್ರೀತಿ ಮತ್ತು ಪರೋಪಕಾರಗಳು ನಮ್ಮ ಜೀವನಕ್ಕೆ ತ್ರಿಕೋನಗಳಾಗಿರುತ್ತವೆ. ಇವುಗಳನ್ನು ನಾವು ಎಷ್ಟು ಗೌರವಿಸುತ್ತೇವೆಯೋ ಅಷ್ಟೇ ನಮ್ಮ ಜೀವನ ಸಹ ಸುಂದರವಾಗಿರುತ್ತದೆ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ನಡೆದಾಡುವ ದೇವರೆಂದು ನಾನು ಈಗಾಗಲೇ ಹೇಳಿದ್ದಾಗಿದೆ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಮಹಾಮಂತ್ರವಿತ್ತು. ಅದೇನಪ್ಪ ಅಂದರೆ, ನಾವು ನಿಜವಾಗಿಯೂ ಶ್ರೀಮಂತರಾಗಬೇಕೆಂದರೆ ಮೊದಲು ನಾವು ನಿಜವಾಗಿಯೂ ಬಡವನಾಗಿರಬೇಕು. ಅಂದರೆ ದನಕನಕಾದಿ ಬಾಹ್ಯ ಸಿರಿಯ ವ್ಯಾಮೋಹವನ್ನು ಬಿಟ್ಟು ಜೀವನದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ ಮತ್ತು ಒಲವನ್ನು ತೋರುವ ಗುಣವನ್ನು ಹೊಂದಿರಬೇಕು. ಆಗ ಜೀವನವು ಭವ್ಯವಾಗಿರುತ್ತದೆ ಮತ್ತು ಸುಂದರವಾಗಿರುತ್ತದೆ. ಅದೇ ರೀತಿ ಮನುಷ್ಯನು ತನ್ನನ್ನು ಮತ್ತು ತನ್ನ ಸುಖವನ್ನು ಮರೆತು ಪರರ ಹಿತಕ್ಕಾಗಿ ಮತ್ತು ಪರರ ಸುಖಕ್ಕಾಗಿ ಕಾಯಕವನ್ನು ಮಾಡುವಾಗ ಕಾಯಕವೇ ಶ್ರೇಷ್ಠ ಕಾಯಕ ಎಂದು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಮಹಾಮಂತ್ರವಾಗಿದೆ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಭಾಳ ಸರಳವಾದ ವ್ಯಕ್ತಿ, ಆಗ ಸರಳವಾದ ಜೀವನ ಅವರದ್ದು. ಆಡಂಬರದ ಜೀವನ ಅವರದ್ದು ಖಂಡಿತ ಅಲ್ಲ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಇದೇ ರೀತಿ ಅನೇಕ ಬೋಧನೆಗಳನ್ನು ನೀಡಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿಯವರು ಜೇಬಿಲ್ಲದ ಬಟ್ಟೆಯನ್ನು ಧರಿಸಿಕೊಂಡು ದನದ ದಾಹದಿಂದ ದೂರವಿದ್ದು ಜನರ ಮನವನ್ನು ಗೆದ್ದ ಸಂತರೆಂದೇ ಹೇಳಬಹುದು. ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಜೀವನ ದರ್ಶನದ ಲೋಕದಲ್ಲಿ ಅವರ ಅನೇಕ ಭಾವಚಿತ್ರಗಳನ್ನು ನಾವು ಕಾಣುತ್ತೇವೆ. ಆ ಒಂದೊಂದು ಭಾವಚಿತ್ರವು ಒಂದೊಂದು ಕಥೆಯನ್ನು ಹೇಳುತ್ತದೆ. ಆ ಭಾವಚಿತ್ರದ ಪಕ್ಕದಲ್ಲಿರುವ ನುಡಿಮುತ್ತುಗಳು, ಒಂದೊಂದು ನುಡಿಮುತ್ತುಗಳು ಎಲ್ಲರ ಜೀವನಕ್ಕೆ ಮಾದರಿಯಾಗಿರುತ್ತವೆ. ಆ ಎಲ್ಲ ನುಡಿಮುತ್ತುಗಳಲ್ಲಿ ನಾನು ಒಂದನ್ನು ಹೇಳಲು ಇಷ್ಟಪಡುತ್ತೇನೆ. ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು, ಆದರೆ ಸಂಸ್ಕಾರವನ್ನು ಕಲಿತ ವ್ಯಕ್ತಿ ಎಂದಿಗೂ ಭ್ರಷ್ಟನಾಗಲಾರ. ಈ ರೀತಿ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತಾ ಎಲ್ಲರಿಗೂ ಪ್ರೀತಿಯನ್ನು ತೋರಿಸುತ್ತಿದ್ದರು. ಇನ್ನೊಂದು ಮಾತನ್ನು ಹೇಳ್ತಿದ್ದರು. ಏನಪ್ಪ ಅದು? ಗಟ್ಟಿಯಾದ ಮನಸ್ಸು ಎಂದೆಂದಿಗೂ ಸೋಲಲು ಸಾಧ್ಯವಿಲ್ಲ. ಯಶಸ್ಸಿನ ಶಬ್ದವು ಇಡೀ ಜಗತ್ತಿಗೆ ಕೇಳುವಷ್ಟು ಜೋರಾಗಿರಬೇಕು. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ, ಡಾಕ್ಟರೇಟ್ ಪ್ರಶಸ್ತಿಗಳು, ಹೀಗೆ ಹಲವಾರು ಪ್ರಶಸ್ತಿಗಳು ಬಂದರೂ ಸಹ ಅವರು ವಿನಮ್ರತೆಯಿಂದ ಮತ್ತು ಗೌರವದಿಂದ ಅದನ್ನು ತಿರಸ್ಕರಿಸಿದರು. ಹೀಗೆ ಸರಳವಾದ ವ್ಯಕ್ತಿ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯು ಭಾರತೀಯ ಸಂಸ್ಕೃತಿ ಉತ್ಸವ 7 ಮತ್ತು ಕೊತ್ತಲ ಸ್ವರ್ಣ ಕಾರ್ಯಕ್ರಮವು ಈ ಪ್ರಕೃತಿ ನಗರದಲ್ಲಿ ನಡೆಯಲಿದ್ದು, ಸಿದ್ದೇಶ್ವರ ಸ್ವಾಮೀಜಿಯವರ ನೆರವಿನಲ್ಲಿ ನಡೆಯುತ್ತಿರುವುದು ನಮಗೆಲ್ಲರಿಗೂ ತುಂಬ ಖುಷಿಯಾದ ಸಂತೋಷವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಕುರಿತು ಮಾತನಾಡಲು ಅವಕಾಶ ನೀಡಿರುವ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. थैंक यू बेटा। ये बच्चे बोले इतने
कन्नड़ा में जो बोले ना, उनका विस्तार ये है कि ये 9 दिन का प्रोग्राम का आयोजन किया है ना, ये पूरा क्रेडिट किसको जाता है बोले तो सिद्धेश्वर स्वामी जी को जाता है जी। ये सिद्धेश्वर स्वामी जी कैसा है बोले तो वो सिंपल लिविंग, वो जो भी शर्ट पहनते थे ना स्वामी जी, वो शर्ट को एक भी पॉकेट नहीं था, बोले तो पैसे रखने के लिए, कुछ भी रखने के लिए एक भी पॉकेट नहीं था। इतना सिंपल लिविंग लाइफ लीड करते थे उन्होंने, और सभी जनों को और उनके पास आने वाले भक्तों को इतना प्यार करते थे और इतना प्रेरणादायक बातों से उनको प्रेरित करते थे। बहुत अच्छे तरफ से उनके साथ कम्युनिकेट करते थे। और उन गवर्नमेंट की तरफ से बोले तो सरकार की तरफ से उनको बहुत से अवार्ड्स भी आए, पद्मश्री प्रशस्ति आए और डॉक्टरेट पदवी भी उनको दिए गए थे, लेकिन उन्होंने खुद की तरफ से वो प्रशस्ति स्वीकार नहीं करे। यही ये लड़की बोलने का तात्पर्य था। बहुत धन्यवाद बेटा, धन्यवाद जी बेटा।